ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಆಗಿರುವಂಥ ಒಂದು ವಡೆ, ಮಸಾಲ ವಡೆನ ಮಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಎಷ್ಟು ಸೂಪರಾಗಿರುತ್ತೆ ಅಂದರೆ ನೀವು ವಿಡಿಯೋನ ಹೆಣ್ಣು ತನಕ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೊಳಕೆ ಕಾಳು ಅಂದರೆ ಹೆಸರು ಕಾಳಿನ ಮೊಳಕೆ ಕಾಳಿನ ವಡೆ ತುಂಬಾ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ, ಅವರು ಹೆಸರು ಕಾಳನ್ನ ತಿನ್ನು ಅಂದರೆ ಡೈರೆಕ್ಟಾಗಿ ಅವ್ರು ತಿನ್ನೋದಿಲ್ಲ. ಸೊ ಅವರಿಗೆ ಯಾವುದಾದ್ರೂ ಒಂದು ಇಷ್ಟವಾಗುವಂಥ ರೆಸಿಪಿ ಥರ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳಿನ ವಡೆ ಮಾಡ್ಕೊಡ್ತಾಯಿದ್ದೀನಿ. ತುಂಬ ಆರೋಗ್ಯಕರವಾದ ವಡೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ಮೊಳಕೆ ಕಟ್ಟಿದ್ದೀನಿ. ಸೊ ತುಂಬ ಮೊಳಕೆ ಬಂದಿರುವಂಥದ್ದು ಏನಾಗಿರುತ್ತೆ, ಸ್ವಲ್ಪ ಸಿಹಿಯಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸಾಂಬಾರ್ಗೆ ಹಾಕೋದಕ್ಕಿಂತ ಈ ರೀತಿ ಒಂದು ವಡೆ ರೀತಿ ಮಾಡಿದ್ರೆ ಸ್ನ್ಯಾಕ್ಸ್ ರೀತಿಯಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಸೊ ಇದನ್ನು ಒಂದು ನೀಟಾಗಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಾಶ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು ಸಣ್ಣ ಉರಿ ಮಾಡಿ ಸ್ವಲ್ಪ ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು ಕುಕ್ಕರ್ ವಿಜಿಲ್ ಆದರೂ ಬರಲೇಬೇಕಾಗುತ್ತೆ. ನೆಕ್ಸ್ಟ್ ಮಸಾಲೆಗೆ ಇಲ್ಲಿ 4-5 ಇಂಚಷ್ಟು ಚಕ್ಕೆ ತೊಗೊಬೇಕು, 1 ಇಂಚು ಶುಂಠಿ, ಹಾಗೆ ಬೆಳ್ಳುಳ್ಳಿನ ಒಂದು 10ರಿಂದ 12 ತೊಗೋಬೇಕು. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲಿ ಸ್ವಲ್ಪ ಕಾಯಿ ತುರಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ಅನುಗುಣವಾಗಿ. ಇದು ಸಬ್ಬಕ್ಕಿ ಸೊಪ್ಪು ತುಂಬಾ ಸೂಪರಾಗಿರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟೇ ಐಟಮ್ಸು ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಬರುತ್ತೆ. ಸೊ ಇವಾಗ ನಾನು ಮಸಾಲ ಜಾರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಚಕ್ಕೆ, ಹಾಗೆ ಶುಂಠಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ಪ್ಲಸ್ ಅದ್ರ ಜೊತೆ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಒಂದು ತರಿಯಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಗ್ರೈಂಡ್ ಆಗಿದೆ. ಸೊ ಇವಾಗ ನಾನು ಇದಕ್ಕೇ ಬೇಯಿಸಿಟ್ಟಿದ್ದ ಕಾಳು ಏನಿದೆ ಸೊ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಸೊ ಇದನ್ನು ಇದ್ರ ಜೊತೆಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ಹಾಕಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ಆ ಮಸಾಲ ಏನಿದೆ ಎಲ್ಲ ನೀಟಾಗಿ ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಸೊ ಆವಾಗ ನಿಜವಾಗ್ಲೂ ವಡೆ ಸಿಕ್ಕಾಬಿಡ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಫೈನಲಿ ಇಷ್ಟು. ನಿಮ್ಗೆ ಇನ್ನೂ ಬೇಕಂದರೆ ಇನ್ನೂ ಫೈನ್ ಪೇಸ್ಟ್ ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಬಟ್ ಒಂದು ಹುಷಾರಾಗಿ ಏನಿರಬೇಕು ಅಂದರೆ ಇದರಲ್ಲಿ ನೀವು ಇದ್ರ ಜೊತೆಗೆ ನಾನು ಕಡಲೆ ಹಿಟ್ಟು ಮಿಸ್ ಆಗಿದೆ, ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ವಿಡಿಯೋ, ನಾನು ನಿಮ್ಗೆ ಅದನ್ನು ಕೂಡ ಹೇಳಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವಾಗ ಫೈನಲಿ ನಾನು ಅದ್ರ ಜೊತೆ ಆ ಹಿಟ್ಟಿನ ಜೊತೆಗೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಹಾಗೆ ಕಡಲೆ ಹಿಟ್ಟು ಅಂದರೆ ಬೊಂಡಕ್ಕೆ ಹಾಕೋ ಕಡಲೆ ಹಿಟ್ಟು ಕೂಡ ಒಂದು 4-5 ಸ್ಪೂನಷ್ಟು ಹಾಕಬೇಕು. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇಷ್ಟು ಕೂಡ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಂದರೆ ಈ ಹಿಟ್ಟು ತುಂಬ ಹೊತ್ತು ಇಡೋ ಅಷ್ಟು ಟೈಮು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಕೈನ ನೀರು ಮಾಡಿಕೊಂಡು ಹಾಕಿದ್ರೆ ನೀಟಾಗಿ ಅದು ಒಂದು ಸ್ವಲ್ಪನೂ ಕೂಡ ಅಂಟೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಕೈಯಲ್ಲಿ ಆಲ್ರೆಡಿ ಕಲಸಿರೋ ಹಿಟ್ಟಲ್ಲೇ ನಾನು ಕಲಸೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಅದು ನೀಟಾಗಿ ಬಂದಿದೆ. ನಿಮಗೆ ಯಾವ ಶೇಪ್ ಬೇಕಾದರೂ ಒಂದು ಬೋಂಡ ಹಿಟ್ಟಿನ ಶೇಪಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ವಡೆ ಶೇಪಲ್ಲಾದರೂ ಮಾಡ್ಕೊಳ್ಳಿ. ಬಟ್ ವೆರೈಟೀಸ್ ಸ್ನ್ಯಾಕ್ಸ್ಗಳು ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಈಗ ಫೈನಲಿ ನಾನು ಕಾಯೋದಕ್ಕೆ ಎಣ್ಣೆನ ಇಟ್ಟಿದ್ದೀನಿ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ಆಲ್ರೆಡಿ ಒಂದು ಸೈಡಲ್ಲಿ ನೀವು ಇದನ್ನು ಉಂಡೆಗಳನ್ನ ನೀಟಾಗಿ ಸ್ವಲ್ಪ ಕೈನ ತೇವ ಮಾಡಿಕೊಂಡು ಅದನ್ನು ಉಂಡೆ ಕಟ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಬೇಕಾಗಿರುವಂಥ ಆಕಾರದಲ್ಲಿ ನೀವು ಕಟ್ಕೊಳ್ಬೋದು. ತುಂಬ ಹೊತ್ತು ಬಿಟ್ಟಷ್ಟು ಇದು ಗಟ್ಟಿ ಆಗ್ತಾ ಇರುತ್ತಲ್ವ, ಸೊ ಕಲಿಸ್ಬೇಕಾದ್ರೆ ಸೊ ಹಾಗಾಗಿ ಇದನ್ನು ನಿಮಗೆ ಬೇಕಾಗಿರೋ ಶೇಪಲ್ಲಿ ಇದನ್ನು ನೀವು ಉಂಡೆ ಮಾಡಿ ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿರಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ರೆ ಸೊ ಆರಾಮಾಗಿ ನಾವು ಎಣ್ಣೆಗೆ ಹಾಕ್ಕೊಬೋದು. ಇವಾಗ ನೋಡ್ತಾ ಇದ್ದೀರ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸಣ್ಣ ಉರಿನೇ ಮಾಡ್ಕೊಳ್ಳಿ, ಯಾಕಂದರೆ ರೆಗ್ಯುಲರಾಗಿ ನಾವು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಆ ರೀತಿ ಅಲ್ಲ. ಇದು ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ, ಒಳಗಡೆ ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಒಂಥರ ಡಿಫ್ರೆಂಟಾಗಿರುತ್ತೆ. ಹೆಸರು ಕಾಳು ಹಾಕಿದ್ದೀವಿ ಅಂತ ಯಾರಿಗೂ ಕೂಡ ಡೌಟ್ ಬರಲ್ಲ. ಮಕ್ಕಳಿಗಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೇನಂದರೆ ಈ ರೀತಿ ಆದಂಥ ಡಿಫ್ರೆಂಟಾಗಿರೋ ಮೊಳಕೆ ಕಾಳು ಯಾವ ರೀತಿ ಆದರೂ ಕೂಡ ನೀವು ಮಾಡಿಕೊಟ್ರೆ ಈ ರೀತಿ ವೆರೈಟೀಸಲ್ಲಿ ತುಂಬ ಇಷ್ಟಪಟ್ಟು ಮಕ್ಕಳು ಇಷ್ಟಪಡ್ತಾರೆ. ಬಟ್ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇದನ್ನು ನೀವು ಸಣ್ಣ ಉರಿಲಿ ಬೇಯಿಸ್ಬೇಕಾದ್ರೆ
ಸ್ವಲ್ಪ ನಿಧಾನಕ್ಕೆ ನೀವು ಇದನ್ನು ತಿರುಗಿಸ್ಬೇಕಾಗುತ್ತೆ, ಅಂದರೆ ಅರ್ಧ ಸೈಡ್ ಬೆಂದಿದೆಯೋ ಇಲ್ವೋ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ ಒಳಗಡೆ ಅಂತೂ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನೇ ಓನಾಗಿ ಯೋಚನೆ ಮಾಡಿದೆ. ಹೆಸ್ರು ಕಾಳಿತ್ತು ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಇದೊಂದು ವೆರೈಟೀಸ್ ನಂಗೆ ಐಡಿಯಾ ಬಂತು. ಟ್ರೈ ಮಾಡಿದೆ ಫಸ್ಟ್ ಟೈಮೇ, ಬಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿತ್ತು. ನಿಜವಾಗ್ಲೂ ಹೇಳ್ತೀನಿ, ಮತ್ತೊಂದು ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೋಸ್ಕರನೇ ಮತ್ತೆ ನೆಕ್ಸ್ಟ್ ಟೈಮು ಮೊಳಕೆ ಕಟ್ಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಸೂಪರಾಗಿರುವಂಥ ನೀವು ನೋಡ್ತಾ ಇದ್ದೀರಲ್ಲ, ಹೆಸರು ಕಾಳು, ಮೊಳಕೆ ಕಟ್ಟಿದ ಹೆಸರು ಕಾಳಿನ ವಡೆ ಸಕ್ಕತ್ತಾಗಿ ಬಂದಿದೆ. ಮಕ್ಕಳಿಗಂತೂ ನಿಜವಾಗ್ಲೂ ಹೇಳ್ತೀನಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇಂಥ ವೀಡಿಯೋಸ್ಗಳನ್ನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಮಕ್ಕಳಿಗಂತೂ ಖಂಡಿತವಾಗ್ಲೂ ಮಾಡಿಕೊಡಿ. ಹಾಗೆ ಈ ವಿಡಿಯೋನ ಎಂಡ್ ತನಕ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.